ಸಮಾಜದಲ್ಲಿ ಕಾಯಕಯೋಗಿಯಾಗಿ ರೈತರು ಕಾರ್ಯನಿರ್ವಹಿಸುತ್ತಿದ್ದಾರೆ. ರೈತರು ಕೆಲಸದಲ್ಲಿ ನಿಸ್ವಾರ್ಥ ಮನೋಭಾವ ಮತ್ತು ವೃತ್ತಿನಿಷ್ಠೆಯನ್ನು ತೋರುತ್ತಾ ಯಾವ ಕೀರ್ತಿಯನ್ನು ಬಯಸದೆ ಸಮಾಜದ ಹಿತಕ್ಕಾಗಿ ರೈತವರ್ಗ ಶ್ರಮಿಸುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ್ ಅವರು ಹೇಳಿದರು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರನ್ನು ಕುಗ್ಗಿಸುವ ಕೆಲಸವಾಗುತ್ತಿದೆ. ಇದು ದೇಶದ ಹಿತಕ್ಕೆ ಮಾರಕ. ರೈತರನ್ನು ಹಿಗ್ಗಿಸುವ ಕೆಲಸವಾಗಬೇಕಿದೆ. ರೈತರುಗಳು ಬೆಳೆದ ಬೆಳೆಗಳಿಗೆ ಸಮರ್ಪಕವಾದ ವೈಜ್ಞಾನಿಕ ಬೆಲೆ ದೊರೆತಾಗ ಮಾತ್ರ ರೈತರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ರೈತರಿಲ್ಲದ ಪ್ರಪಂಚವನ್ನು ಊಹಿಸಲು ಸಾಧ್ಯವಿಲ್ಲ. ರೈತರ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು. ಅನ್ನದಾತನನ್ನು ಎಲ್ಲರೂ ಸ್ಮರಿಸಿ ಗೌರವಿಸಬೇಕು. 1930ರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಕೊಳಲು ಎನ್ನುವ ಕವನ ಸಂಕಲನದಲ್ಲಿ ರೈತಗೀತೆಯನ್ನು ಬರೆದಿದ್ದಾರೆ. ಸದರಿ ರೈತಗೀತೆಯ ಮಹತ್ವವನ್ನು ಕೇಳುವುದರ ಜೊತೆಗೆ ಅರ್ಥೈಸಿಕೊಳ್ಳಬೇಕು ಎಂದು ತಿಳಿಸಿದರು. ರೈತ ಈ ದೇಶದ ಬೆನ್ನೆಲುಬು. ಈ ದೇಶದ ಸಮಗ್ರವಾದಂಥ ಅಭಿವೃದ್ಧಿ ರೈತರ ಮೇಲೆ, ರೈತರ ಶಕ್ತಿಯ ಮೇಲೆ ನಿಂತಿರತಕ್ಕಂಥದ್ದು. ಹಾಗಾಗಿ ಅನ್ನದಾತನನ್ನ ಸ್ಮರಿಸುವಂತಹ ದಿನ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾಗಿ ದಿನ. ರೈತರಿಗೆ ರೈತರ ದಿನ ಅಂತೇಳಿ ಯಾವುದಾದ್ರೂ ಒಂದು ದಿನ ಮೀಸಲಾಗಿಲ್ಲ. ಪ್ರತಿ ದಿನವೂ ಕೂಡ ರೈತರ ದಿನವೇ. ಹಾಗಾಗಿ ನಾವೆಲ್ಲರೂ ಕೂಡ ರೈತರನ್ನು ಗೌರವಿಸುವಂತಹ ಮತ್ತು ರೈತರನ್ನು ಉತ್ತೇಜಿಸುವಂತಹ, ಪ್ರತಿಯೊಬ್ಬ ರೈತರು ಕೂಡ ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಈ ದೇಶದ ಬೆನ್ನೆಲುಬಾಗಿರುವಂಥ ರೈತರು ತಾವು ಬೆವರು ಸುರಿಸಿ ದುಡಿದರೆ ಮಾತ್ರ ಉಳಿದವರು ಅನ್ನವನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರೈತರಿಲ್ಲದಂಥ ಸಮಾಜವನ್ನು ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ. ನಿಜವಾಗಲೂ ಯಾರಾದರೂ ಕಾಯಕ ಯೋಗಿಗಳು, ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಅಂತ ಹೇಳೋದಾದರೆ, ಯಾರಾದರೂ ಈ ಸಮಾಜದಲ್ಲಿ ನಿಜವಾದಂಥ ಕಾಯಕ ಯೋಗಿಗಳು ಯಾರಾದರೂ ಇದ್ದರೆ ಅದು ರೈತರು ಮಾತ್ರ ಅಂತ. ರೈತರೇ ನಿಜವಾದಂಥ ಕಾಯಕ ಯೋಗಿಗಳು ಅನ್ನುವಂಥ ಮಾತನ್ನು ಕೂಡ ಅವರು ತಿಳಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಏನು ನೆಮ್ಮದಿಯಿಂದ ಸುಭಿಕ್ಷವಾಗಿ ಸಮಾಜ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಯಾರು ಅಂದರೆ ರೈತರು. ಸೊ ಹಾಗಾಗಿ ಒಂದು ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡತಕ್ಕಂಥ ಒಂದು ಮಹಾಶಕ್ತಿ ಇರೋದ್ರಿಂದ ದೇಶದ ಸಮಗ್ರ ಬೆಳವಣಿಗೆಗೆ, ಅಭಿವೃದ್ಧಿಗೆ ರೈತರ ಪಾಲು ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ರೈತರನ್ನು ಕುಗ್ಗಿಸುವಂಥ ಕೆಲಸ ಕಾರ್ಯಗಳು ಏನಾದರೂ ಸಮಾಜಗಳಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೋ ಒಂದು ಕಡೆ ಇದು ದೇಶದ ಹಿತಕ್ಕೆ ಮಾರಕ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾನು ಆಗಲೇ ಹೇಳಿದಾಗ ಈ ಸಮಾಜದ ನಿಜವಾಗಿ ಯಾರಾದರೂ ಕಾಯಕ ಯೋಗಿ ಇದ್ದರೆ ಅದು ರೈತರು. ಮತ್ತು ಎಲ್ಲ ವೃತ್ತಿಗಳಲ್ಲಿ ಕೂಡ ಒಂದು ವೃತ್ತಿ ನಿಷ್ಠೆಯನ್ನು ತೋರಿಸುವಂಥವ್ರು ಯಾರಾದರೂ ಇದ್ದರೆ ಅದು ರೈತರೇ. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್, ಜಿಲ್ಲಾ ಕೃಷಿಕರ ಸಮಾಜದ ಅಧ್ಯಕ್ಷ ಸಿಎಂ ನಾಗರಾಜು, ಕಬ್ಬಿನ ಗಾಣದ ಮಾಲೀಕರ ಸಂಘ ಅಧ್ಯಕ್ಷ ಸೋಮಶೇಖರ್ ಗೌಡ, ರೈತರ ಪಾಠಶಾಲೆಯ ಸತ್ಯಮೂರ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಿಮ್ಮ ಪಾತ್ರ ಭಾಳ ಮುಖ್ಯ. ಇವತ್ತು ಮೊದಲನೇದಾಗಿ ಹೇಳೋದಾದರೆ ಇವತ್ತು ರೈತರ ದಿನಾಚರಣೆ, ಕಿಸಾನ್ ದಿವಸ. ತಮಗೆಲ್ಲ ಗೊತ್ತಿದ್ದಂಗೆ ಚರಣ್ ಸಿಂಗ್ ಮಾಜಿ ಪ್ರಧಾನಿಯವರ ಒಂದು ನೆನಪಿಗೋಸ್ಕರ ಅವರು ಹುಟ್ಟಿದ ದಿನವನ್ನು ನಾವು ರಾಷ್ಟ್ರೀಯ ರೈತರ ದಿವಸವಾಗಿ ಇವತ್ತು ಆಚರಣೆ ಆಗ್ತಾಯಿದೆ. ಈ ರೈತರ ದಿನನ ನಾವು ಆ ರೈತರ ಬದುಕನ್ನು ಹೇಗೆ ನಾವು ಹಸನ ಮಾಡ್ಬೋದು, ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಗುರಿ ಆಗಬೇಕಾಗ್ತದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ತಾವೆಲ್ಲ ಕೇಳಿದ್ದೀರ. ಕೃಷಿ ಒಂದು ಇಲ್ಲದೆ ಹೋದರೆ ಏನೂ ನಡೆಯಲ್ಲ ಪ್ರಪಂಚದಲ್ಲಿ. ಏನಿಲ್ಲದೇವ್ರು ನಡೆಯುತ್ತೆ, ಆಹಾರ ಬೇಕೇ ಬೇಕು. ಇವತ್ತು ಕೃಷಿಯಿಂದನೇ ನಮಗೆ ಆಹಾರ ಇರ್ಬೋದು, ಪಶು ಆಹಾರ ಇರ್ಬೋದು, ಪಶುಗಳಿಗೆ ಮತ್ತು ನಾವು ತೊಡುವಂಥ ಬಟ್ಟೆ ಇರ್ಬೋದು, ಪೇಪರ್ ಇರ್ಬೋದು, ಮತ್ತು ಮುಂದಿನ ದಿನಗಳಲ್ಲಿ ಪೆಟ್ರೋಲು, ಡೀಸೆಲು, ವಿದ್ಯುತ್ ಶಕ್ತಿ, ಈ ಮೂರು ಬರೋದು ಕೃಷಿಯಿಂದನೇ. ಹಾಗೆ ಕೃಷಿಗೆ ಸಾಕಷ್ಟು ಬಲವಿದೆ. ಮತ್ತು ನಮ್ಮ ಭಾರತ ದೇಶ ಒಂದು ವೈವಿಧ್ಯಮಯವಾದಂಥ ಮಣ್ಣಿನ ಗುಣ, ಹವಾಗುಣ ಹೊಂದಿದೆ. ಈ ವೈವಿಧ್ಯಮಯವಾದ ಮಣ್ಣಿನ ಗುಣ ಮತ್ತು ಸೂಕ್ತವಾದ ವಾತಾವರಣ ಇರೋದು ನಮ್ಮಲ್ಲಿ.
ಬೇರೆ ಏನು ಅಭಿವೃದ್ಧಿ ರಾಷ್ಟ್ರ ಅಂತೀವಿ ನಾವು, ಅದರಲ್ಲಿ ಇಷ್ಟು ಸೂಕ್ತವಾದ ದಿನಗಳಿಲ್ಲ. ಅಲ್ಲಿ ಕೇವಲ 3 ತಿಂಗಳು 6 ತಿಂಗಳು ಒಳ್ಳೆಯ ವಾತಾವರಣ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ದೇಶಕ್ಕೆ ಸಾಕಷ್ಟು ಅವಕಾಶ ಇದೆ. ಈ ಒಂದು ರೈತರ ದಿವಸ ಹೇಗೆ ರೈತರ ಬದುಕು ಹಸನ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಬಂದಾಗ ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಹಳ್ಳಿಗಳಲ್ಲಿ ಕೃಷಿಯನ್ನು ಅವಲಂಬ ಮಾಡೋದಂಥವ್ರು ಕಡಿಮೆ ಆಗ್ತಾ ಹೋಗ್ತಿದ್ದಾರೆ, ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ಪಟ್ಟಣಗಳಲ್ಲಿ ಭರ್ತಿಯಾಗಿ ಜನಗಳು ಮತ್ತೆ ಅಲ್ಲಿ ವಾತಾವರಣ ನಿಮಗೆಲ್ಲ ಗೊತ್ತಾಗಿದೆ. ಈಗ ಡೆಲ್ಲಿ ಆಗಿದೆ, ಮುಂದೆ ಬೆಂಗಳೂರು ಆಗುತ್ತೆ. ಡೆಲ್ಲಿನ ವಾತಾವರಣ ನಿಮಗೆಲ್ಲ ಗೊತ್ತಿದೆ, ಎಷ್ಟು ಪೊಲ್ಯೂಟ್ ಆಗಿದೆ, ಜನ ಉಸಿರಾಡೋಕ್ಕೂ ಕಷ್ಟ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಹಳ್ಳಿಯರ ಬದುಕನ್ನು, ಹಳ್ಳಿಗಳ ರೈತರ ಬದುಕನ್ನು ಹಸನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ವಿಶ್ವವಿದ್ಯಾಲಯಗಳಾಗಲಿ ಮಾಡಿದಂಥ ಮಾಹಿತಿನ ತಮ್ಮ ಮುಖಾಂತರ ಅವ್ರಿಗೆ ನಾನು ಹಂಚಬೇಕಾಗ್ತದೆ. ಇದರಲ್ಲಿ ಮೊದಲನೇ ಸಮಸ್ಯೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಈಗ ಪ್ರತಿ ಹಳ್ಳಿನಲ್ಲಿ 30ರಿಂದ 40 ಜನ ಯುವಕರು ಮದುವೆ ಆಗ್ತಾಯಿಲ್ಲ. ನಾವು ಅದನ್ನು ಲೆಕ್ಕ ಹಾಕಿ ಇನ್ನು 20 ವರ್ಷಕ್ಕೆ ಹೋದರೆ ಹಳ್ಳಿನಲ್ಲಿ 2 ಕುಟುಂಬ ಉಳ್ಕೊಬೋದು ಅಷ್ಟೇ, 1 ಅಥವಾ 2 ಕುಟುಂಬ ಉಳ್ಕೊಬೋದು. ಈ ನಿಟ್ಟಿನಲ್ಲಿ ಮುಂದೆ ವ್ಯವಸಾಯ ಏನಾಗ್ತದೆ ಅನ್ನೋದು ಯೋಚನೆ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಏನು ಮಾಡ್ಬೋದು ಅನ್ನೋದು ಒಂದು ಭಾಳ ಜ್ವಲಂತ ಸಮಸ್ಯೆ. ಹಾಗಾಗಿ ರೈತರಲ್ಲಿ ಏನಾಗಿದೆ ಅಂದರೆ ವ್ಯವಸಾಯ ನಷ್ಟ ಅನ್ನೋಕ್ಕಿಂತನೂ ವ್ಯವಸಾಯವನ್ನು ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ತಮ್ಮ ಮೂಲಕ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ವ್ಯವಸಾಯನ ನಾವು ಮಾಡುವಾಗ ತಮ್ಮಲ್ಲಿರೋ ಸಂಪತ್ತೇನಿದೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು. ತಮ್ಮಲ್ಲಿರೋ ಸಂಪತ್ತು ಅಂದರೆ ಸಾವಯವ ಏನು ಗೊಬ್ಬರ ತಯಾರಿಕೆನ ತಾವೇ ಮಾಡ್ಕೋಬೋದು. ಅಲ್ಲಿ ಬೆಳೆದಂಥ ಕಳೆ ಗಿಡಗಳನ್ನ ಮತ್ತು ಕೆರೆಯಲ್ಲಿ ಇರುವಂಥ ಹೂಳನ್ನ ಎತ್ಕೊಳ್ಳೋದು, ಕೆಮ್ಮಣ್ಣನ್ನು ನೋಡ್ಕೊಳ್ಳೋದು, ಈ ರೀತಿ ತಮ್ಮಲ್ಲಿರೋ ಬದುಕನ್ನು ಅವ್ರು ಮಾಡ್ಕೋಬೇಕು. ಮಾಡಿ ಅವರು ಜೀವನವನ್ನು ಸುಧಾರಿಸ್ಕೊಳ್ಳೋದು ಒಂದು ಹಂತದಲ್ಲಿ. ಅಂದರೆ ಸಂಪತ್ತನ್ನು ಬಳಸ್ಕೊಳ್ಳೋವಂಥದ್ದು, ತಮ್ಮಲ್ಲಿರೋ ಸಂಪತ್ತನ್ನೇ ಬಳಸ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದು ಒಂದು ವಿಚಾರ. ಅದರಲ್ಲಿ ಜೈವಿಕ ಗೊಬ್ಬರಗಳಿರ್ಬೋದು, ಜೈವಿಕ ಇಂಧನಗಳಿರ್ಬೋದು, ಅಥವಾ ಜೈವಿಕವಾಗಿ ದೊರಕುವಂಥ ಯಾವುದೇ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಸಾವಯವ ಗೊಬ್ಬರ ತಯಾರಿಸ್ಕೊಳ್ಳೋವಂಥದ್ದು, ಮತ್ತು ಅದನ್ನು ಒಂದು ವಿಚಾರ. 2 ರೈತ ಬಾಂಧವರಲ್ಲಿ ಒಂದು ಸರಳತೆ ಬರಬೇಕು. ಆ್ಯಕ್ಚುಲಿ ಸಿಂಪ್ಲಿಸಿಟಿ ಇನ್ ದ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಅವರು ಮಾಡ್ಕೋಬೇಕು. ಮತ್ತು ಆರ್ಥಿಕ ವ್ಯವಸ್ಥೆ ಭಾಳ ಕಡಿಮೆ ನಮ್ಮ ಮಂಡ್ಯ ಸುತ್ತಮುತ್ತದಲ್ಲಿ. ರೈತದೇನಾಗಿದೆ ಇವತ್ತು ಆರ್ಥಿಕತೆ ಹೋದಾಗ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಉದಾಹರಣೆಗೆ ಮದುವೆ ಇರ್ಬೋದು, ಕಾರ್ಯಗಳಿರ್ಬೋದು, ಇದಕ್ಕೆ ಹೆಚ್ಚು ವೆಚ್ಚ ಮಾಡ್ತಾರೆ. ಅದು ಸಾಲ ಮಾಡಿ ಮಾಡುವಂಥದ್ದು ಆಗಬಾರ್ದು. ಯಾವುದೇ ಹಣವನ್ನು ವಿನಿಯೋಗಿಸಿದಾಗ ನಾವು ₹1 ಯಾವುದೇ ಒಂದರಲ್ಲಿ ವಿನಿಯೋಗಿಸಿದ್ರೆ ಅದರಲ್ಲಿ ₹2 ಹೇಗೆ ಪಡಿಬೇಕು ಅಂತ ಮಾಡಬೇಕು. ಅದು ರೈತ ಉತ್ಪಾದನೆಗೆ ಉಪಯೋಗಿಸ್ಕೊಂಡ್ರೆ ಪ್ರೊಡಕ್ಷನ್ಗೆ ಅಥವಾ ಪ್ರೊಡಕ್ಟಿವಿಟಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಭಾಳ ಅನುಕೂಲ ಆಗ್ತದೆ. ಇವತ್ತೇನಾಗಿದೆ, ಯಾರೋ ಒಬ್ಬರು ಚೆನ್ನಾಗಿ ಅದ್ದೂರಿಯಾಗಿ ಮದುವೆ ಮಾಡೋರು, ಅವ್ನಿಗಿಂತ ನಾನೇನು ಕಡಿಮೆ ಅನ್ನೋ ಭಾವನೆಯಲ್ಲಿ ಇನ್ನೂ ಹೆಚ್ಚು ವೆಚ್ಚ ಮಾಡೋದು. ಅಥವಾ ಮನೆ ಕಟ್ಟುವಾಗ ತಮ್ಮಲ್ಲಿರುವಂಥ ಹಣಕಾಸು ಅಷ್ಟಕ್ಕೆ ಸೀಮಿತವಾಗಿ ಕಟ್ಟೋದ್ರಿಂದ ಒಳ್ಳೆಯದು. ದುಡ್ಡು ಜಾಸ್ತಿ ಇದ್ದರೆ ಕಟ್ಟಲಿ, ನಾನು ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಜೊತೆಗೆ ಅವರು ತಮ್ಮದೇ ಆದಂಥ ಮಾರುಕಟ್ಟೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಈ ನಿಟ್ಟಿನಲ್ಲಿ ನಾನು ಒಂದು ಆಲೋಚನೆ ಮಾಡ್ತಾಯಿದ್ದೀವಿ. ಈಗ ರೈತರು ಬೆಳೆದಂಥ ಬೆಳೆನ ಅವರೇ ಪ್ರೋಸೆಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಬೆಂಗಳೂರಿಗೆ ನೇರವಾಗಿ ಮಾರುಕಟ್ಟೆ ಮಾಡೋ ಬಗ್ಗೆ ಅಲ್ಲಿ ಒಂದು ನಮ್ಮವರು ಅಂತೇಳಿ ಒಂದು ಆರ್ಗನೈಸೇಷನ್ ಇದೆ ವಿಜಯನಗರದಲ್ಲಿ. ಸೊ ಅವ್ರ ನಮ್ಮವರು ಅಂತ ಆರ್ಗನೈಸೇಷನ್ ಇದೆ. ಅವ್ರ ಮುಖಾಂತರ ಮಾರ್ಕೆಟಿಂಗ್ ಅವ್ರು ಹೇಳಿದ್ದಾರೆ, ನಾನು ನಿಮ್ಗೆ ಸಹಾಯ ಮಾಡ್ತೀವಿ, ಇಲ್ಲಿ ಬೆಳೆದಂಥ ಅಕ್ಕಿ, ಬೆಲ್ಲ ಅಥವಾ ತೆಂಗಿನಕಾಯಿ ಏನಿದ್ರೂ ಒಂದು ಕಾರ್ನಲ್ಲಿ ಹಾಕ್ಕೊಂಡು ಬರಲಿ ಅಥವಾ ಒಂದು ವ್ಯಾನಲ್ಲಿ ಹಾಕ್ಕೊಂಡು ಬರಲಿ, ಮಾರುಕಟ್ಟೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದನ್ನು ಪ್ರಾಯೋಗಿಕವಾಗಿ ಒಂದು ಹೋಬಳಿನಲ್ಲಿ ಅಥವಾ ಒಂದು ಗ್ರಾಮದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ಅದು ಮಾಡೋದ್ರಿಂದ ಅಟ್ಲೀಸ್ಟು ಇವತ್ತು ರೈತನ ಆದಾಯ ಸ್ವಲ್ಪ ಹೆಚ್ಚಾಗ್ತದೆ. ಈಗೇನಾಗಿದೆ, ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ₹20 ಸಿಗುವಂಥ ವಸ್ತುನ ₹20 ತೊಗೋತಾರೆ. ಅದೇ ವಸ್ತುನ ಬೆಂಗಳೂರಿನಲ್ಲಿ ₹60 ಮಾರಾಟ ಮಾಡ್ತಾರೆ. ಅದೇ ರೈತರು ತಾವೇ ಖುದ್ದಾಗಿ ಮಾರಾಟ ಮಾಡಿದ್ರೆ ₹50 ಮಾರಿದ್ರೂ ಅವರು ₹30 ಆದಾಯ ಹೆಚ್ಚು ಪಡೆಯೋದಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ಆಗಬೇಕು. ಇದು ಪ್ರತಿ ಹಳ್ಳಿಗಳಲ್ಲಿ ಯುವಕರು ಈ ಕೆಲಸ ಮಾಡೋದ್ರಿಂದ ಹೆಚ್ಚು ಆದಾಯ ಪಡೆಯೋದಕ್ಕೆ ಅನುಕೂಲ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಹೊಸ ಸಂಶೋಧನೆಗಳಾಗ್ತಾಯಿದೆ. ಮತ್ತು ಬೆಳೆಗಳಲ್ಲಿ ಅವರು ಅಂತರ ಬೆಳೆಗಳನ್ನ ಜಾಸ್ತಿ ಮಾಡ್ಕೋಬೇಕು. ನಮ್ಮಲ್ಲಿ ಬರೀ ಕಬ್ಬು, ಭತ್ತನ ಬಿಟ್ಟು ಭತ್ತದ ಜೊತೆಗೆ ದ್ವಿದಳ ಧಾನ್ಯ ಬೆಳೆಗಳನ್ನ ಈಗಾಗಲೇ ನಾವು ಕೃಷಿ ಮೇಳ ಪ್ರಾತ್ಯಕ್ಷಿಕೆಯಲ್ಲಿ ಹಾಕಿದ್ವಿ. ನಾವು 13 ಥರ ಬೆಳೆಗಳನ್ನ ನಾವು ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದು ಮತ್ತು ಆದಾಯ ಪಡ್ಕೋಬೋದು.
ಕಬ್ಬು ಏನು ಖರ್ಚು ಮಾಡ್ತಾರೆ ಮನೆ ಸಂಸಾರಕ್ಕೆ ಏನು ಬೇಕೋ ಅಷ್ಟು ದುಡ್ಡನ್ನ ಅದ್ರಲ್ಲಿ ಪಡ್ಕೋಬೋದು. ಕಬ್ಬನ್ನು ಅವರು ಹೆಚ್ಚುವರಿಯಾಗಿ ಬೆಳೆದಂಥದ್ದು ಆದಾಯ ಆಗಿ ಉಟ್ಕೊಂಡು ಮಾಡುವಂಥದ್ದನ್ನ ಇದೆ. ಆ ಒಂದು ವ್ಯವಸ್ಥೆ ಇರೋದ್ರಿಂದ ಆ ತಂತ್ರಜ್ಞಾನವನ್ನು ರೈತರು ಎಲ್ಲರೂ ಅಳವಡಿಸ್ಕೋಬೇಕಾಗ್ತದೆ. ಜಿಲ್ಲೆಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆಯೇ ಪ್ರಮುಖ ವೃತ್ತಿಯಾಗಿದ್ದು ಹಲವಾರು ಕುಟುಂಬಗಳು ಹೈನುಗಾರಿಕೆಯ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಹೀಗಾಗಿ ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಕ್ಷೇತ್ರದಲ್ಲಿ ಪಶು ಆಸ್ಪತ್ರೆಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ಕೆಎಂ ಉದಯ್ ಹೇಳಿದರು. ತಾಲೂಕಿನ ಒಳಗೆರೆಹಳ್ಳಿಯಲ್ಲಿ ನೂತನ ಪಶು ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆಯೇ ಪ್ರಮುಖವಾಗಿದೆ. ಹಲವು ಕುಟುಂಬಗಳ ನಿರ್ವಹಣೆಗೆ ಹೈನುಗಾರಿಕೆಯಿಂದಲೇ ಆರ್ಥಿಕಾಭಿವೃದ್ಧಿ ಸಾಧ್ಯವಾಗುತ್ತಿದೆ. ಹೀಗಾಗಿ ರಾಸುಗಳಿಗೆ ತೊಂದರೆಯಾದಲ್ಲಿ ಕುಟುಂಬದ ಆಧಾರವೇ ಕಳಚಿ ಬಿದ್ದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಸತತ ಪ್ರಯತ್ನ ಮಾಡಿದ್ದರ ಫಲವಾಗಿ ಬೇರೆ ಗ್ರಾಮಕ್ಕೆ ಮಂಜೂರಾಗಿದ್ದ ಆಸ್ಪತ್ರೆಯನ್ನು ಒಳಗೆರೆಹಳ್ಳಿ ಗ್ರಾಮದಲ್ಲಿ ನೂತನ ಪಶು ಆಸ್ಪತ್ರೆಯ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗಾಗಲೇ 15 ಕೋಟಿ ವೆಚ್ಚದಲ್ಲಿ ನಾಲಾ, ಪಿಕಪ್ ನಾಲೆಗಳ ಆಧುನೀಕರಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಆದಷ್ಟು ಬೇಗ ಅನುದಾನ ಬಿಡುಗಡೆಯಾಗುವ ಭರವಸೆಯಿದೆ ಎಂದರು. ಕಟ್ಟಡಕ್ಕೆ ಒಂದು ಪೂಜೆನ ನೆರವೇರಿಸಿದ್ವಿ. ಆದರೆ ಈ ಕಟ್ಟಡ ಬೇರೆಗೆ ಗ್ರಾಮಕ್ಕೆ ಆಗಿದ್ದಂಥದ್ದು. ಆದರೆ ಇಲ್ಲಿ ಹೊರಗೆರಳ್ಳಿ ದೊಡ್ಡ ಗ್ರಾಮ ಪಕ್ಕದಲ್ಲಿ ಸೊಲ್ಲಾಪುರ, ಇಲ್ಲಿ ಭಾಳಷ್ಟು ಕೊರತೆ ಇತ್ತು. ಹಾಸ್ಪಿಟ್ಲದು ಭಾಳಷ್ಟು ವರ್ಷಗಳು ಇದ್ದಿಲ್ಲದೇ ಇಲ್ಲಿ ಅನಿವಾರ್ಯ ಆಗಿತ್ತು. ಹಾಗಾಗಿ ನಾವು ತುರ್ತಾಗಿ ಇಲ್ಲಿ ಮಾಡಬೇಕು ಅಂತ ಅದನ್ನು ಸ್ಥಳಾಂತರ ಮಾಡಿ ಇವತ್ತು ಕನಗಳ್ಳಿ ಗ್ರಾಮಕ್ಕೆ ಮತ್ತು ಸೊಳ್ಳೆಪುರ ಗ್ರಾಮಕ್ಕೆ ಇಬ್ಬರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ಗುದ್ಲಿ ಪೂಜೆನ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಭಾಳಷ್ಟು ಇವತ್ತು ರೈತರುಗಳು ಏನು ಬೇಸಾಯನ ನಂಬ್ಕೊಂಡಿದ್ದಾರೆ, ಕ್ರಮೇಣ ಯಾವತ್ತೋ ಒಂದು ದಿವಸ ಬೆಳೆ ಬೆಳೆದಾಗ ಬೆಲೆ ಸಿಕ್ಕಿರಲ್ಲ ಅಥವಾ ಮಳೆ ಕೊರತೆ ಆಗ್ತದೆ. ಹಲವಾರು ರೀತಿಯ ರೈತರುಗಳು ಏನು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಇವತ್ತು ಏನಾದರೂ ಬಡ ಕುಟುಂಬಗಳು ಸ್ವಲ್ಪ ಜೀವನ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ದಾರಿ ಇದ್ದರೆ ಹೈನುಗಾರಿಕೆಯನ್ನು ನಂಬಿಕೊಂಡು ಸಾಕಷ್ಟು ಮಹಿಳೆಯರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕುಟುಂಬಗಳನ್ನ ನಡೆಸ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವ್ರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ರಾಸುಗಳು ಈಗ ಅವ್ರು ಹಿಡ್ಕೊಂಡು ಮದ್ದೂರ್ವರೆಗೂ ಇನ್ನೊಂದು ಊರಿಗೂ ಹೋಗಲಿಕ್ಕೆ ಆಗಲ್ಲ. ಅದಕ್ಕೆ ದೊಡ್ಡ ಗ್ರಾಮ, ಹಾಗಾಗಿ ಇಲ್ಲಿ ಆಗೋದ್ರಿಂದ ಭಾಳಷ್ಟು ಸ್ಥಳೀಯವಾಗಿ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತೇನೋ ನಾವು ಕಟ್ಟಡವನ್ನು ಕಟ್ಟು ಹೋಗ್ತೀವಿ, ಆದರೆ ಇದನ್ನು ಸುಸಜ್ಜಿತವಾಗಿ ಉಳಿಸ್ಕೊಳ್ಳೋದು, ಅದರ ಮೇಂಟೈನ್ ಮಾಡುವಂಥದ್ದು ನಿಮ್ಮೆಲ್ಲರ ಗ್ರಾಮಸ್ಥರ ಕೈಯಲ್ಲಿರ್ತದೆ. ಯಾಕೆಂದರೆ ನಾವು ನಿತ್ಯ ಬರಲ್ಲ. ನಿಮ್ಮ ಗ್ರಾಮ, ನಿಮ್ಮ ಕಟ್ಟಡ, ನಿಮ್ಮ ಹಾಸ್ಪಿಟ್ಲು, ನಿಮ್ಮ ರಾಸುಗಳಿಗೆ ಇಲ್ಲಿ ಚಿಕಿತ್ಸೆ ಕೊಡುವಂಥದ್ದು. ಇದ್ರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ತಗೊಂಡಾಗ ಮಾತ್ರ ಇದು ಭಾಳಷ್ಟು ಕಾಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೋ ಕಟ್ಟಡ ಅಂದ್ಬಿಟ್ಟು ಇಲ್ಲೇನೋ ಬಂದು ಬೇರೆ ಚಟುವಟಿಕೆ ಮಾಡೋದು, ರಾತ್ರಿ ಸಂಜೆ ಆದಮೇಲೆ ಅಥವಾ ಇನ್ನೇನೋ ಹೊಡೆದಾಕೋದು, ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಅಲ್ಲಲ್ಲಿ ಆಗೋದನ್ನು ನಾವು ಗಮನಿಸಿದ್ದೀವಿ. ಇದರ ಜವಾಬ್ದಾರಿಯನ್ನು ಗ್ರಾಮಸ್ಥರೇ ತಗೊಂಡಾಗ ಏನಾಗ್ತದೆ, ಸ್ವಲ್ಪ ಅದು ಕಂಟ್ರೋಲ್ ಆಗ್ತದೆ. ಅಂಥದಕ್ಕೆ ಯಾವಾಗೂ ಅವಕಾಶ ಕೊಡ್ದೇ ಇದನ್ನು ಒಂದು ಸುಸಜ್ಜಿತವಾದ ಕಟ್ಟಡ ಆಗ್ತದೆ, ಅದನ್ನು ಹಾಗೇ ಉಳಿಸ್ಕೊಂಡು ಹೋಗೋ ಕೆಲಸವನ್ನು ನೀವೆಲ್ಲ ಮಾಡಬೇಕು. ಇದು ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ದಯಾನಂದ್, ವಿಆರ್ ಸುನೀಲ್, ವಿಎಚ್ ಶಿವಲಿಂಗಯ್ಯ, ಎಸ್ಕೆ ಗಿರೀಶ್, ಕಾಂಗ್ರೆಸ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಶಂಕರೇಗೌಡ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್, ಮುಖಂಡರಾದ ಟಿ ಪುಟ್ಟರಾಜು, ಬಿವಿ ಶಂಕರೇಗೌಡ, ಶ್ರೀನಿವಾಸ್ ಕುಮಾರ್, ವಿಕೆ ಗಿರೀಶ್, ಆದೇಶ್, ಸೋಶಿ ಪ್ರಕಾಶ್, ಹೊಂಬಯ್ಯ, ಉಮೇಶ್, ಗಿರೀಶ್, ಎಂ ರಾಮಚಂದ್ರ, ದೇವಕುಮಾರ್, ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೋವಿಂದ್, ಪಶು ವೈದ್ಯ ಡಾಕ್ಟರ್ ಶಿವಕುಮಾರ್ ಇದ್ದರು. ಮದ್ದೂರು ಪಟ್ಟಣದ ಭಾರತೀನಗರ ಹೆದ್ದಾರಿಯಲ್ಲಿರುವ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಚೈತನ್ಯ ಕೇಂದ್ರದ ಬಳಿ ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆ ಹಾಗೂ ಇತರ ಸಂಘ ಸಂಸ್ಥೆಗಳು ರೈತ ದಿನಾಚರಣೆಯನ್ನು ನಂಜುಂಡಸ್ವಾಮಿರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಿದರು. ರಾಷ್ಟ್ರೀಯ ರೈತ ದಿನಾಚರಣೆಗೆ, ದೇಶಕ್ಕೆ ಅನ್ನ ನೀಡುವ ರೈತ ದಿನಾಚರಣೆಗೆ
ಈ ವೇಳೆ ಮಾತನಾಡಿದ ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆಯ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್, ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನವನ್ನು ರೈತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಅವರು ಅಲ್ಪಾವಧಿಯ ಪ್ರಧಾನಮಂತ್ರಿಯಾಗಿದ್ದರು. ರೈತರ ಬಗ್ಗೆ ಅಪಾರವಾದ ಕಾಳಜಿ, ಆಸಕ್ತಿ ಹೊಂದಿದ್ದರು. ಅವರ ನೆನಪಿನಲ್ಲಿ ರೈತ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಳೆ, ಗಾಳಿ, ಬಿಸಿಲನ್ನದೆ ದೇಶಕ್ಕೆ ಅನ್ನ ನೀಡುವ ರೈತನನ್ನು ಪ್ರತಿಯೊಬ್ಬರೂ ನೆನೆಯಬೇಕೆಂದು ತಿಳಿಸಿದರು. ಹಗಲಿರುಳು ಭೂಮಿ ತಾಯಿಯ ಸೇವೆ ಮಾಡಿ ಇಡೀ ವಿಶ್ವಕ್ಕೆ ಅನ್ನ ಹಾಕುವ ರೈತ ದಿನಾಚರಣೆಯನ್ನ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಮದ್ದೂರಿನಲ್ಲಿ ವಿಶ್ವ ರೈತ ನಾಯಕ ನಂಜುಂಡ ಸ್ವಾಮಿರವರ ಪುತ್ಥಳಿಯ ಬಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ವಿಶ್ವದ ಇಡೀ ಜಗತ್ತನ್ನು ಏನೂ ಪರಿಚಯ ಮಾಡದೆ ಹಗಲಿರುಳು ಯಾವುದೇ ಆಕಾಂಕ್ಷಿಯಾಗದೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಜೀವ ಎಂದರೆ ಇವತ್ತು ರೈತ. ಅಂತ ರೈತನ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಇವತ್ತು ನಮ್ಮ ಸಂಘಟನೆ ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೂ ಕೂಡ ಹೌದು. ಈ ದಿವಸ ರೈತ ಚಳವಳಿಗಳು ಇಡೀ ಜಗತ್ತಿನಲ್ಲಿ ಏನಾದರೂ ಇಲ್ಲದೆ ಹೋಗಿದ್ರೆ ಇವತ್ತು ನಮ್ಮ ಆಳುವಂತ ಸರ್ಕಾರಗಳಾಗಿರ್ಬೋದು, ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಗಳಾಗಿರ್ಬೋದು, ನಮ್ಮನ್ನ ಹದೋಪತನಕ್ಕೆ ತಳ್ಳಿ ಇವತ್ತು ಕಗ್ಗೋಲು ಮಾಡುವಂತ ದಿವಸಗಳು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಚೌಧರಿ ಚರಣ್ ಸಿಂಗ್ ರವರು ಭಾರತದ 5ನೇ ಪ್ರಧಾನಮಂತ್ರಿಗಳು, ಉತ್ತರ ಪ್ರದೇಶದ 5ನೇ ಮುಖ್ಯಮಂತ್ರಿಗಳು, ಅವರ ಜನ್ಮದಿನವನ್ನ ನಾವು ಈ ದಿವಸ ರೈತ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಚೌಧರಿ ಚರಣ್ ಸಿಂಗ್ ರವರು ಇಡೀ ರೈತ ಸಂಕುಲಕ್ಕೆ ಅವರ ಅಲ್ಪಾವಧಿಯ ಆಡಳಿತದಲ್ಲಿ ರೈತ ಅಂತ ಏನು, ರೈತರಿಗೆ ಏನೇನು ಉಪಯೋಗ ಆಗಬೇಕು ಅಂತ ಹೇಳಿ ನೂರಾರು ಕಾರ್ಯಕ್ರಮವನ್ನ ಮಾಡಿಕೊಟ್ಟಂತವರು ಚೌಧರಿ ಚರಣ್ ಸಿಂಗ್ ರವರು. ಅಂತ ಒಬ್ಬ ಮಹಾತ್ಮನ ದಿನವನ್ನ ನಾವು ಇವತ್ತು ರಾಷ್ಟ್ರೀಯ ರೈತ ದಿನವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ವೇಳೆ ಸಂಘಟನೆಯ ಮುಖಂಡರಾದ ಲಿಂಗರಾಜು, ತಿಪ್ಪೂರು ರಾಜೇಶ್, ಚಂದುಪುರ ಶಿವಲಿಂಗೇಗೌಡ, ದಲಿತ ಮುಖಂಡ ಮಹಾದೇವ, ಎಲ್ಐಸಿ ಬಸವರಾಜು ಸೇರಿದಂತೆ ಇತರರು ಹಾಜರಿದ್ದರು. ಭಾರತೀನಗರದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಬೆಳ್ಳಿ ರಥಕ್ಕೆ ಚಾಲನೆ. ಅಣ್ಣೂರು ರಾಜೀವ್, ಸಿಪಿಐ ಅನಿಲ್ ಕುಮಾರ್ ಚಾಲನೆ ನೀಡಿದರು. ನಂತರ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅಂಬೇಡ್ಕರ್ ಭವನದಲ್ಲಿ ಸಿಪಿಐ ಅನಿಲ್ ಕುಮಾರ್ ಉದ್ಘಾಟನೆ ಮಾಡಿದ್ದರು. ನಂತರ ಸುನಂದಾ ಜಯರಾಮ್ ಮಾತನಾಡಿ, ಭಾರತ ದೇಶದ ರೈತರ ಅರಿವು ಉಳಿವಿಗಾಗಿ, ಕೃಷಿ ಕ್ಷೇತ್ರದ ಬದುಕಿಗಾಗಿ ಬೆಲೆಯನ್ನು ನೋಡಿ ಅವರ ಬದುಕು ಬಂಗಾರ ಆಗಬೇಕು ಎಂದು ಹೇಳಿ ಗೋಲಿಬಾರ್ಗೆ ಎದೆಹೊಡ್ಡಿದ್ದು ಎಂದು ಮಾತನಾಡಿದರು. ಗೋಲಿಬಾರಲ್ಲಿ ಪಡೆದಂತ ನಮ್ಮ ರೈತ ಸಹೋದರರ ಸಾವು, ಗೋಲಿಬಾರ್ ಆಯ್ತಂತೆ, ರೈತರು ಸತ್ತೋಗ್ಬಿಟ್ರಂತೆ, ಅದಕ್ಕೆ ರೈತ ಸಂಘ ಉಟ್ಕೊಳ್ತಂತೆ ಅಂತೀವಿ. ಆಯ್ತಪ್ಪ, ಪೊಲೀಸವರು ಆ ಕಡೆಯಿಂದ ಒಂದು 10 ಜನ ಡಮ್ಮ ಡಮ್ಮ ಅಂತ ಹಿಡ್ಕೊಂಡು ಬರ್ತಾ ಇರ್ತಾರೆ. ನಾವು ಎದುರುಗಡೆ ನಿಂತ್ಕೊಂಡ್ಬಿಡೋಣ, ಸತ್ತರೆ ಸಾಯೋಣ ಅಂತ ಯಾರಿಗಾದ್ರೂ ಆಗುತ್ತಾ ಮನಸ್ಸು? ಆಗಲ್ಲ. ಭಾಳ ಇರ್ತೀವಿ, ಬದುಕಬೇಕು ಅಂತೀವಿ. ಅವತ್ತಿನ ದಿನ ಗೋಲಿಬಾರಲ್ಲಿ ಸತ್ತಂತ ರೈತರು ಇಡೀ ರೈತ ಕುಲಕ್ಕೆ, ಭಾರತ ದೇಶದ ರೈತರ ಅಳಿವು ಉಳಿವಿಗಾಗಿ, ಕೃಷಿ ಕ್ಷೇತ್ರದ ಬದುಕಿನ ಭಾವನೆಯನ್ನು ನೋಡಿ ಅವರ ಬದುಕು ಬಂಗಾರ ಆಗಬೇಕು ಅಂತ ಹೇಳಿ ಗೋಲಿಬಾರ್ಗೆ ಎದೆ ಒಡ್ಡಿದ್ರು. ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ರು, ಆರಿಸಿ ರೈತರ ಮೇಲೆ ಗುಂಡು ಅಂದ್ರು. ಅವ್ರೇನೋ ತಿಳ್ಕೊಂಬಿಟ್ಟಿದ್ರು ಗುಂಡೂರಾಯರು. ಆದರೆ ಅವತ್ತೇ ಸತ್ತಿದ್ದು ಗೆಜ್ಜಿಗೆರೆ ಹತ್ರ ಇಬ್ರು, ಇಲ್ಲಿ ಇಬ್ರು, ನಮ್ಮ ಧಾರವಾಡ ನವಗುಂದ ನರಗುಂದದಲ್ಲಿ ಅಲ್ಲಿ ಇಬ್ರು, ಹೀಗೆ 2, 3 ಜನ, 5 ಜನ, 153 ಜನ ರೈತರು ಗೋಲಿಬಾರ್ಗೆ ಬಲಿಯಾದರು. ಯಾತಕ್ಕೋಸ್ಕರ?
ಯಾತಕ್ಕೋಸ್ಕರ ನಾವು ನೀವು ಇವತ್ತು 5, 6, 7 ದಶಕಗಳನ್ನು ಕಳೆದುಬಿಟ್ಟಿದ್ದೀವಿ. ಅಂದರೆ 70 ವರ್ಷ 80 ವರ್ಷ ಆದವರೆಲ್ಲ ಇಟ್ಟಿದ್ದೀವಿ. ಕಳೆದ 5 ದಶಕಗಳ ಹಿಂದೆ ನಡೆದಂತಹ ಈ ಘಟನೆ ಭಾರತ ದೇಶದ ಚುಕ್ಕಾಣಿ ಹಿಡಿದಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಅಪಮಾನ, ಅವಮಾನ, ಅವರ ಘನತೆಗೆ ತಕ್ಕದ್ದಲ್ಲ. ಈ ದೇಶವನ್ನ ಭದ್ರತೆಯನ್ನ ಕಾಪಾಡಬೇಕಾದಂಥ ಕೃಷಿ ಕ್ಷೇತ್ರವನ್ನ ಆದ್ಯತಾ ವಲಯ ಅಂತೇಳಿ ಘೋಷಣೆ ಮಾಡಬೇಕಾಗಿದ್ದಂಥ ಸರ್ಕಾರಗಳೇ ರೈತನ ಮೇಲೆ ಗುಂಡಾರಿಸಿದ್ರು. ಅಂದರೆ ಅವತ್ತಿನ ಸರ್ಕಾರವೂ ಮಾಡಿದ್ದದೆ, ಇವತ್ತಿನ ಸರ್ಕಾರ ಮಾಡ್ತಾ ಇರೋದು ಅದೇನೆ. ಹೇಗೆ ಅಂದರೆ ಈ ಸಂದರ್ಭದಲ್ಲಿ ಅಣ್ಣೂರು ಮಹೇಂದ್ರ, ಇಂಡುವಾಳು ಚಂದ್ರಶೇಖರ, ಪುಟ್ಟಸ್ವಾಮಿ, ದಿವ್ಯ ರಾಮಚಂದ್ರ, ವಿದ್ಯಾಸಾಗರ್, ನಾಗೇಂದ್ರ, ನಂಜುಂಡಯ್ಯ, ಹನುಮಂತೇಗೌಡ, ಚಿಕ್ಕತಿಮ್ಮೇಗೌಡ, ಪ್ರೊಫೆಸರ್ ಬೋರೇಗೌಡ, ಕರಡಕೆರೆ ಯೋಗೇಶ್, ಶಂಕರೇಗೌಡ, ಶಿವಲಿಂಗೇಗೌಡ, ನಾಗರಾಜು, ಉಮೇಶ್, ಚನ್ನೇಗೌಡ ಇನ್ನು ದೊಡ್ಡ ಭಾಗದ ರೈತರಿದ್ದರು. ಮಿಮ್ಸ್ಗೆ ಸಂಬಂಧಿಸಿದಂತೆ ಜಾಗದ ಒತ್ತುವರಿಯನ್ನು ತೆರವುಗೊಳಿಸಿ ಕಾನೂನುಬಾಹಿರವಾಗಿ ಖಾಸಗಿ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಗಳಿಗೆ ಜಮೀನು ಮಂಜೂರು ಮಾಡಿರುವುದನ್ನು ರದ್ದು ಮಾಡಿ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ವಹಿಸುವಂತೆ ಜಿಲ್ಲಾಡಳಿತವನ್ನು ಸಾಮಾಜಿಕ ಹೋರಾಟಗಾರ ಕೆಆರ್ ರವೀಂದ್ರ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ಜಿಲ್ಲಾಸ್ಪತ್ರೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಉದ್ದೇಶಕ್ಕೆ 78.15 ಎಕರೆ ಜಮೀನು ಮೀಸಲಿಡಲಾಗಿದ್ದು, ಅವುಗಳನ್ನು ಕೆಲವರು ಒತ್ತುವರಿ ಮಾಡಿಕೊಂಡರೆ ಇನ್ನು ಕೆಲವರು ಅಕ್ರಮವಾಗಿ ಜಮೀನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಸುಮಾರು 900 ಕೋಟಿ ರು ಹೆಚ್ಚು ಬೆಲೆ ಬಾಳುವ ಜಮೀನನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಹಾಗೂ ಸಂಘ ಸಂಸ್ಥೆಗಳು ಮಂಜೂರು ಮಾಡಿಸಿಕೊಂಡಿರುವುದನ್ನು ತನಿಖೆ ನಡೆಸಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಟ್ರಾಮಾ ಕೇರ್ ನಿರ್ಮಾಣಕ್ಕೆ ಮಂಡ್ಯ ಶಾಸಕರು ಡಿಎಚ್ಒ ಕಚೇರಿ ಸ್ಥಳವನ್ನು ತೆರವು ಮಾಡಿಸುವುದಾಗಿ ಹೇಳಿದ್ದಾರೆ. ಮಿಮ್ಸ್ಗೆ ಸಂಬಂಧಿಸಿದಂತೆ ಒತ್ತುವರಿ ಮಾಡಿಕೊಂಡ 2 ಎಕರೆ 33 ಗುಂಟೆ ಸ್ಥಳವಿದೆ. ಅಲ್ಲಿ ಸುಸಜ್ಜಿತ ಟ್ರಾಮಾ ಕೇರ್ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬಹುದು ಎಂದು ಸಲಹೆ ನೀಡಿದರು. ತಮಿಳು ಕಾಲೋನಿ ಸಂಬಂಧ ಇರುವ ತಡೆಯಾಜ್ಞೆಯು 2026 ಫೆಬ್ 3ರಂದು ನ್ಯಾಯಾಲಯ ತೆರವು ಮಾಡಲಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ತಮಿಳು ಕಾಲೋನಿ ನಿವಾಸಿಗಳನ್ನು ಸ್ಥಳಾಂತರಿಸಲು ಕ್ರಮ ವಹಿಸಬೇಕು. ಈ ಸಂಬಂಧ ಜಿಲ್ಲೆಯ ರಾಜಕಾರಣಿಗೆ ಇಚ್ಛಾಶಕ್ತಿ ಪ್ರದರ್ಶಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ. ಆ ಕಾಲೇಜಿಗೆ ಸಂಬಂಧಪಟ್ಟಂತೆ ಟ್ರಾಮಾ ಕೇರ್ ಸೆಂಟರು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಾಗ ಇಲ್ಲ ಅಂಥೇಳಿ ಇವತ್ತು ರಾಜಕೀಯವಾಗಿ ಅದು ತಿರುವು ಪಡ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ನಾವು ಏನು 2009ನೇ ಇಸ್ವಿನಲ್ಲೇ ಈಗ 2009ನೇ ಇಸ್ವಿನಲ್ಲೇ ತಮಿಳು ಕಾಲೋನಿ ಅಂಥೇಳಿ ಏನು IHSTP ಯೋಜನೆ ಅಡಿ 16 ಕೋಟಿ ಯೋಜನೆ ಅಡಿ 576 ಮನೆ ಕಟ್ಟಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ತಡೆಯಾಜ್ಞೆಯನ್ನು ತಂದ್ವಿ. ಸೆಪ್ಟೆಂಬರ್ 7, 2015ನೇ ತಾರೀಕು ಹೈಕೋರ್ಟ್ ಕೂಡ ತಮಿಳು ಕಾಲೋನಿನ 1 ವರ್ಷದೊಳಗೆ ಪುನರ್ವಸತಿ ಕಲ್ಪಿಸಿ ಅವನ್ನ ತೆರವುಗೊಳಿಸಬೇಕು ಅಂಥೇಳಿ ಆದೇಶ ಮಾಡಿತ್ತು. ಇದೆಲ್ಲವೂ ಕೂಡ ನಿಮಗೆ ವಿಚಾರ ಸಂಪೂರ್ಣವಾಗಿ ಗೊತ್ತಿದೆ. ಅನಂತರ ಒಟ್ಟು ಇವತ್ತು 78 ಎಕರೆ 15 ಕುಂಟೆ ಭೂಮಿ ಸ್ವಾಧೀನ ಆಗಿರ್ತಕ್ಕಂಥದ್ದು. 1941ರಲ್ಲಿ ಏನು ಮೈಸೂರು ಮಹಾರಾಜರು ಪ್ರಥಮ ಬಾರಿಗೆ 22 ಎಕರೆ 6.5 ಕುಂಟೆ ಮತ್ತು ಅದಕ್ಕೆ ಸೇರಿದಂಥ 11 ಎಕರೆ 18 ಕುಂಟೆ ಗೆಜೆಟ್ ನೋಟಿಫಿಕೇಷನ್ ಇದೆ. ಇದನ್ನು ನಾವು 25 ದಿವಸ ಕ್ಯಾಂಪೇನ್ ಮಾಡಿ ಹುಡುಕಿ ತೆಗೆದಂಥದ್ದು. ಈ 22 ಒಟ್ಟು 33 ಎಕರೆ 24 ಕುಂಟೆ 1941ರಲ್ಲಿ. ಪುನಃ 1948ರಲ್ಲಿ 17 ಎಕರೆ 6.5 ಕುಂಟೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 3 ಎಕರೆ 28 ಕುಂಟೆ ಖರಾಬು, ಒಟ್ಟು 17 ಎಕರೆ 6.5 ಕುಂಟೆ. ಮತ್ತು 1947ನೇ ಇಸ್ವಿನಲ್ಲಿ ಇದು ಇಲ್ಲಿದೆ ನೋಡಿ, ಎಜುಕೇಷನ್ ಸೆಕ್ರೆಟರಿ, ಇದು ಮಂಡ್ಯ ಗ್ರಾಮ ಮತ್ತು ಗುತ್ತೂರು ಗ್ರಾಮ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮಹಾರಾಜರು 20 ಎಕರೆ 31 ಕುಂಟೆ ಮತ್ತು ಕರಾಬು 3 ಎಕರೆ 15 ಕುಂಟೆ, ಒಟ್ಟು 78 ಎಕರೆ 15 ಕುಂಟೆ. ಮಧ್ಯದಲ್ಲಿ ಒಂದು ಕೆರೆ ಇದೆ, ಸಣ್ಣ ಕೆರೆ, ಒಂದು ಕಟ್ಟೆ ಇದೆ. ಆ ಜಾಗಗಳು ಹೊರತುಪಡಿಸಿ ಇಷ್ಟು ಬರುತ್ತೆ, 80 ಎಕರೆ ಮೇಲೆ ಬರುತ್ತೆ. ಇಲ್ಲಿ ಈ ಜಾಗವನ್ನು ನಾವು ಸೆಪ್ಟೆಂಬರ್ 7, 2015ರಲ್ಲಿ ಏನು ಆದೇಶ ಆಯಿತು ಹೈಕೋರ್ಟು, ಆದ ನಂತರ ನಾವು ಕಂಟೆಂಪ್ಟು ಕೂಡ ಹಾಕಿದ್ವಿ. ನಾವು ಇಷ್ಟು ತಮಿಳು ಕಾಲೋನಿ ಒಂದೇ ಅಲ್ಲ, ನಾವು ಪಾರ್ಟಿ ಮಾಡಿರ್ತಕ್ಕಂಥದ್ದು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ಸೀನಿಯರ್ ಅಸಿಸ್ಟೆಂಟ್ ಟೀಚರ್ ಹೈಸ್ಕೂಲ್ ಡಿವಿಷನ್ MC ರೋಡ್ ಮಂಡ್ಯ ಕಲ್ಕಟ್ಟಡ ಅವ್ರನ್ನೂ ಮಾಡಿದ್ವಿ. ಮತ್ತು ಪ್ರಿನ್ಸಿಪಾಲು ವುಮೆನ್ಸ್ ಕಾಲೇಜು ಅವ್ರನ್ನೂ ಕೂಡ ಪಾರ್ಟಿ ಮಾಡಿದ್ವಿ. ಟೋಟಲಿ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಮತ್ತು ಏನು ಕಲ್ಕಟ್ಟಡ ಇದೆ ಅಲ್ಲಿಂದ 15 ಎಕರೆ ಮಹಿಳಾ ಯೂನಿವರ್ಸಿಟಿಗೆ ವರ್ಗಾವಣೆ ಆಗಿತ್ತು, 15 ಎಕರೆ.
ನಾವು 3 ಜನ ಪಾರ್ಟಿ ಮಾಡಿ ಇಷ್ಟೋ ಎಕರೆಗಳನ್ನ ತೆರವುಗೊಳಿಸ್ಬೇಕು ಅಂತೇಳಿ ನಾವು ಹೈಕೋರ್ಟ್ಗೆ ಹೋಗಿದ್ವಿ. ಆದರೆ ಹೈಕೋರ್ಟು ತಮಿಳ್ ಕಾಲೋನಿಗೆ ಮಾತ್ರ ತೆರವುಗೊಳಿಸ್ಬೇಕು ಅಂತೇಳಿ ಆದೇಶ ಮಾಡಿದ್ರು. ಫಸ್ಟು ತಮಿಳ್ ಕಾಲೋನಿ ತೆರವುಗೊಳಿಸಿ ಆಮೇಲೆ ಬಾಕಿದು ಅಂತೇಳಿ ಆದೇಶ ಮಾಡಿದ್ಮೇಲೆ ನಾವು ನ್ಯಾಯಾಂಗ ನಿಂದನೆಯನ್ನು ಪ್ರಕರಣವನ್ನು ದಾಖಲು ಮಾಡಿದ್ವಿ. ಪುನಃ 2019-2015 ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ವಿಕಾಸಸೌಧದಲ್ಲಿ ಸಭೆ ಮಾಡಿ ಆಸ್ಪತ್ರೆ ವಿಚಾರದಲ್ಲಿ 50 ಎಕರೆ ಜಾಗ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಗೆ ಬೇಕು. ಯಾಕೆಂತ ಹೇಳಿದ್ರೆ 150 ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಸೇರ್ತಾರೆ ಶಿಕ್ಷಣಕ್ಕೆ. ಹೀಗಾಗಿ ಇಷ್ಟು 50 ಎಕರೆ ಬೇಕು ಅಂತೇಳಿ ಒಟ್ಟು 13 ಅಪಘಾತ ತುರ್ತು ಚಿಕಿತ್ಸಾ ಘಟಕ, 500 ಹಾಸಿಗೆ ಸಾಮರ್ಥ್ಯವುಳ್ಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನರ್ಸಿಂಗ್ ಕಾಲೇಜು ಕಟ್ಟಡ, ಶುಶ್ರೂಷಕರ ವಸತಿ ಗೃಹಗಳು, ಗ್ರೂಪ್ ಡಿ ವಸತಿ ಗೃಹಗಳು, ಕೇಂದ್ರ ಗ್ರಂಥಾಲಯ ಸಂಕೀರ್ಣ, ಉಪನ್ಯಾಸಕ ಕೊಠಡಿ ಸಂಕೀರ್ಣ, 6 ಮೇಜರ್ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನೊಂಡ ಸರ್ಜರಿ ಬ್ಲಾಕು, PG ವಿದ್ಯಾರ್ಥಿ ನಿಲಯ, ಬಡ ರೋಗಿಗಳಿಗಾಗಿ ಧರ್ಮಶಾಲಾ ಕಟ್ಟಡ, ಹೆಚ್ಚುವರಿ 50 ವಿದ್ಯಾರ್ಥಿಗಳಿಗೆ ಬಾಲಕ ಬಾಲಕಿಯರ ವಸತಿ ಗೃಹಗಳು, ಗೃಹ ವೈದ್ಯ ವಿದ್ಯಾರ್ಥಿಗಳ ವಸತಿ ನಿಲಯ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಹೆಚ್ಚುವರಿ ಕಟ್ಟಡ ಅಂತೇಳಿ ರೆಗ್ಯುಲೇಷನ್ ಮಾಡಿ ಇದನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಶಿವರಾಮೇಗೌಡ, ಕಿರಣ್ ಕುಮಾರ್, ಮಾಧು, ಅಣ್ಣಯ್ಯ ಇದ್ದರು. ಅಂಬಿಗರ 10ನೇ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನಗ್ರಂಥಿ ಮಹಾರಥೋತ್ಸವ ಕಾರ್ಯಕ್ರಮವು ಜನವರಿ 14-15 ಹಾವೇರಿ ಜಿಲ್ಲೆಯ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದಲ್ಲಿ ನೆರವೇರಲಿದೆ ಎಂದು ಪೀಠಾಧ್ಯಕ್ಷ ಶಂತಭೀಷ್ಮ ಚೌಡಯ್ಯ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಅಂಗವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ಥಳಿ ಲೋಕಾರ್ಪಣೆ ಹಾಗೂ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ ನೆರವೇರಲಿದೆ ಎಂದರು. ಜನವರಿ 14 ಬೆಳಿಗ್ಗೆ 6 ಗಂಟೆಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ, 8ಕ್ಕೆ ಐಕ್ಯ ಮಂಟಪ ಪೂಜೆ, 10ಕ್ಕೆ ಸಾಮೂಹಿಕ ರಕ್ತದಾನ, 11ಕ್ಕೆ ಸಾಮೂಹಿಕ ಸರಳ ವಿವಾಹ, ಲಿಂಗೈಕ್ಯ ಶ್ರೀ ಶಾಂತಮುನಿ ಸ್ವಾಮೀಜಿಗಳ 10ನೇ ಸ್ಮರಣೋತ್ಸವ, ಮಧ್ಯಾಹ್ನ 12 ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಚನ ಕಂಠಪಾಠ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ, ಸಂಜೆ 7ಕ್ಕೆ ಐತಿಹಾಸಿಕ ಗಂಗಾರತಿ, 8ಕ್ಕೆ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಜನವರಿ 15 ಬೆಳಿಗ್ಗೆ 8 ಗಂಟೆಗೆ ಧರ್ಮಧ್ವಜಾರೋಹಣ, 9:30ಕ್ಕೆ ಧರ್ಮಸಭೆ, 10ಕ್ಕೆ ಚೌಡಯ್ಯನವರ ಶಿಲಾಮಂಟಪ, 6 ಅಡಿ ಎತ್ತರದ ಕಂಚಿನ ಪುತ್ಥಳಿ ಲೋಕಾರ್ಪಣೆ ಹಾಗೂ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ, 11 ಗಂಟೆಗೆ ಅಂಬಿಗರ ಚೌಡಯ್ಯ ಅವರ 906ನೇ ಜಯಂತ್ಯೋತ್ಸವ, ಮಧ್ಯಾಹ್ನ 12 ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳ ಪೀಠಾರೋಹಣ ದಶಮಾನೋತ್ಸವ, ಸಂಜೆ 5ಕ್ಕೆ ವಚನಗ್ರಂಥ ಮಹಾರಥೋತ್ಸವ ನಡೆಯಲಿದೆ ಎಂದು ವಿವರಿಸಿದರು. ಗಂಗಾಮತ, ಅಂಬಿಗ, ಕೋಲಿ, ಕಬ್ಬಲಿಗ, ಬೆಸ್ತ, ಮಗವೀರ 37 ಪರ್ಯಾಯ ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗ ಸಮಾಜದ ಏಕೈಕ ಗುರುಪೀಠ ಹಾವೇರಿ ಜಿಲ್ಲೆಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ 10ನೆಯ ಶರಣ ಸಂಸ್ಕೃತಿ ಉತ್ಸವ 2026 ವಚನಗ್ರಂಥ ಮಹಾರಥೋತ್ಸವ ಮತ್ತು ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಮತ್ತು ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಮತ್ತು ಕಂಚಿನ ಪುತ್ಥಳಿ ಮೂರ್ತಿಯ ಸ್ಥಾಪನೆ ಮತ್ತು ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ 14 ಮತ್ತು 15, 2026 ನಮ್ಮ ಗುರುಪೀಠದಲ್ಲಿ ನಡೀತಾ ಇದೆ. ತನ್ನಿಮಿತ್ತವಾಗಿ ಇಡೀ ರಾಜ್ಯದಾದ್ಯಂತ ಜನಜಾಗೃತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ಜಿಲ್ಲಾವಾರು ಸ್ವತಃ ನಾವೇ ಹೋಗಿ ಜಿಲ್ಲಾವಾರು ಜನಜಾಗೃತಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿವಿ. ಆ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ನಾವು ಆಗಮಿಸಿದ್ದೀವಿ. ಈ ಮುಖಾಂತರ ಪತ್ರಿಕಾ ವರದಿಗಳ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ 37 ಪರ್ಯಾಯ ಪದಗಳನ್ನು ಗುರುತಿಸಿಕೊಳ್ಳುವಂಥ ಎಲ್ಲ ಜನಾಂಗ ಪ್ರತಿ ವರ್ಷ ನಾವೆಲ್ಲ ಸಮ್ಮಿಲನ ಆಗುವಂಥ ಒಂದು ಸದಾವಕಾಶ. ಈ ರಾಜ್ಯ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ರಾಜ್ಯಗಳಿಂದೂ ಕೂಡ ನಮ್ಮ ಜನಾಂಗ ಎಲ್ಲ ಇಲ್ಲಿ ಭಾಗವಹಿಸುವಂತಹ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ. 12ನೇ ಶತಮಾನದಲ್ಲಿ ಬಸವಣ್ಣವ್ರ ಜೊತೆ ಇದ್ದಿರ್ತಕ್ಕಂತಹ ನಿಜಶರಣ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳವೂ ಹೌದು, ಐಕ್ಯ ಸ್ಥಳವೂ ಹೌದು. ಅಲ್ಲಿ ತುಂಗಭದ್ರಾ ನದಿ ಇರೋದರಿಂದ ಆ ನದಿಯ
ತೀರದಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಇವತ್ತು ನಾವು ನೋಡ್ಬೋದು. ಅದರ ಪಕ್ಕದಲ್ಲಿ ನರಸೀಪುರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸ್ಥಾಪನೆಯಾಗಿ ಪ್ರಥಮ ಗುರುಗಳಾಗಿ ಶಾಂತಮಣಿ ಮಹಾಸ್ವಾಮೀಜಿ ಅವರಿದ್ದರು. ಅವರು ಐಕ್ಯ ಆದ ತಕ್ಷಣ ದ್ವಿತೀಯ ಪೀಠಾಧಿಪತಿಗಳಾಗಿ ನಾವು ಇದ್ದೀವಿ. ಅವರ ಒಂದು 10ನೇ ಸುವರ್ಣೋತ್ಸವ, ನಮ್ಮ ಪೀಠಾರೋಹಣದ ದಶಮಾನೋತ್ಸವ ಕಾರ್ಯಕ್ರಮವೂ ಕೂಡ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಗೋಷ್ಠಿಯಲ್ಲಿ ಮಠದ ನಿರ್ದೇಶಕ ಬಸವರಾಜ ಸಪ್ಪನಗೋಳ, ಮಂಡ್ಯ ಜಿಲ್ಲಾ ಗಂಗಾ ಮತಸ್ಥ ಬೆಸ್ಟರ್ ಸಂಘದ ಅಧ್ಯಕ್ಷ ಎಸ್ ರಮೇಶ್, ಗಂಗಾ ಮತಸ್ಥರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಕೃಷ್ಣಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವೀರಣ್ಣ, ಎಂ ಚಂದ್ರು ಇದ್ದರು. ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡರ 61ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಡಿಸೆಂಬರ್ 24ರಂದು ಮದ್ದೂರು ತಾಲೂಕಿನ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಬಿಎಂ ನಂಜೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ಕ್ಷೇತ್ರದ ಕಾರ್ಯಕರ್ತರು, ಅಭಿಮಾನಿಗಳು ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಕಾಲಭೈರವೇಶ್ವರ, ಚಾಮುಂಡೇಶ್ವರಿ ದೇವಾಲಯ, ಹನುಮಂತನ ನಗರವನ್ನು ಇಟ್ಟುಕೊಂಡಿದ್ದಾರೆ ಎಂದು ತಿಳಿಸಿದ್ದರು. ಮಧುಮಾದೇವರ 61ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಹಾಗೂ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಾರ್ವಜನಿಕ ಬಂಧುಗಳು ಅವರಿಗೆ ಆಶೀರ್ವಾದಂತೆ ಈ ಮೂಲಕ 29/12/2025 ಸೋಮವಾರ 2:00 ಮಧ್ಯಾಹ್ನ 2:00 ಕುವೆಂಪು ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಮಧುಮಾದೇವರಿಗೆ ಏರ್ಪಡಿಸಲಾಗಿದೆ. ಮಧುಮಾದೇವರ ಅಭಿಮಾನಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಈ ಮೂಲಕ ಕೋರುತ್ತೇನೆ. ನಂತರ ಕಾಂಗ್ರೆಸ್ ಮುಖಂಡ ಕಾರಕಹಳ್ಳಿ ಸ್ವರೂಪ್ ಮಾತನಾಡಿ, ಡಿಸೆಂಬರ್ 29ರಂದು ಕುವೆಂಪು ಸಭಾಂಗಣದಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದ ಸ್ವಾಮೀಜಿ ಮತ್ತು ಕೊಮ್ಮೇರಹಳ್ಳಿಯ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅದ್ದೂರಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಅಭಿಮಾನಿಗಳು ಹೆಚ್ಚಿನದಾಗಿ ಸಂಭ್ರಮಣೆಯಿಂದ ಆಚರಣೆ ಮಾಡುತ್ತಿದ್ದು, ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಗಳನ್ನು ಹಂಚಿ ಹಾಗೂ ಮದ್ದೂರು ತಾಲೂಕಿನ ಪ್ರಸಿದ್ಧ ದೇವಾಲಯಗಳಾದ ಹೊಳೆ ಆಂಜನೇಯ ಸ್ವಾಮಿ, ಕಾಲಭೈರೇಶ್ವರ, ಕಕ್ಕಿ ಬಸವೇಶ್ವರ, ಚಾಮುಂಡೇಶ್ವರಿ ದೇವಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಈ ದೇವಸ್ಥಾನಗಳಲ್ಲಿ ಆತ್ಮಲಿಂಗೇಶ್ವರ ಈ ದೇವಸ್ಥಾನಗಳಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಹಾಗಾಗಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ನಮ್ಮ ನಾಯಕರಿಗೆ ಆಶೀರ್ವದಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಕಾರಕಹಳ್ಳಿ ಸ್ವರೂಪ, ಸಿದ್ದಪ್ಪ ಇದ್ದರು. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಆಬಲವಾಡಿ ಗ್ರಾಮ ಪಂಚಾಯಿತಿಗೆ ಇಂದು ಚುನಾವಣೆ ನಡೆದು ದೇವರಾಜು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಮುಂದಿನ ಅವಧಿವರೆಗೆ ದೇವರಾಜುರವರು ಅಧ್ಯಕ್ಷರೆಂದು ಚುನಾವಣಾ ಅಧಿಕಾರಿ ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ ಘೋಷಣೆ ಮಾಡಿದರು. ಇದೇ ಅಧ್ಯಕ್ಷರಾಗಿದ್ದ ಸತ್ಯವತಿ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿರದಿಯಾಗಿತ್ತು. ದೇವರಾಜುರವರು ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 75 ವರ್ಷಗಳ ನಂತರ ಅವೇರಳ್ಳಿ ಗ್ರಾಮದ ಒಬ್ಬರಿಗೆ ಅಧ್ಯಕ್ಷ ಸ್ಥಾನ ದೊರಕಿರುವುದು ಸಂತಸ ತಂದಿದೆ ಎಂದರು. ಇರುವ ಕಾಲಾವಕಾಶದಲ್ಲಿ ಉತ್ತಮ ಕೆಲಸವನ್ನು ಮಾಡುವುದಾಗಿ ತಿಳಿಸಿದರು. ನಮ್ಮೂರಿನ ಚಿಕ್ಕೂರಿಗೆ ಸುಮಾರು ಸ್ವಾತಂತ್ರ್ಯ ಬಂದಿದೆ, ನಮಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ಅವರಿಂದ ಇವತ್ತು ಅಣ್ಣವರ ಹಿಂದೆ ನಾವು ನಮ್ಮೂರ ಅಧ್ಯಕ್ಷ ಸ್ಥಾನ ಪಡೆದಿದ್ದೀವಿ. ಪಂಚಾಯತಿಯಲ್ಲಿ ರಸ್ತೆ, ಚರಂಡಿ, ಸ್ವಚ್ಛತೆ 4 ಗ್ರಾಮ ನಮ್ಮ ಸೇರಿರೋಕ್ಕೆ ಪಂಚಾಯತಿಗೆ ಎಲ್ಲರೂ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡು ಒಂದು ತಿಂಗಳಲ್ಲಿ ಮಾಡ್ತೀನಿ. ಅವಕಾಶ ಕೊಟ್ಟವ್ರೆ. ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್, ಸದಸ್ಯರಾದ ಚುಂಚಮ್ಮ, ಸತ್ಯವತಿ, ತಿಮ್ಮೇಶ್, ನರಸಿಂಹಾಚಾರಿ, ಸತೀಶ್, ಪವಿತ್ರ, ಅನ್ನಪೂರ್ಣ ಸೇರಿದಂತೆ ಇತರರು ಹಾಜರಿದ್ದರು.